ನಮಸ್ಕಾರ ಬಾಸು, ವೆಲ್ಕಮ್ ಟು ಕೆಡಿ ಸಿನಿ ಟಾಕ್. ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿರ್ತಾರ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತೀನಿ. ಗಾಯ್ಸ್, ನಾವು ನೀವೆಲ್ಲ ಬೇಜಾನ್ ಸಿನಿಮಾಗಳನ್ನ ನೋಡಿರ್ತೀವಿ. ಒಂದಿಷ್ಟು ಸಿನಿಮಾಗಳು ಇಷ್ಟ ಆಗ್ತವೆ, ಒಂದಿಷ್ಟು ಸಿನಿಮಾಗಳು ದರಿದ್ರವಾಗಿರ್ತವೆ ಅನ್ಕೊಳ್ಳಿ, ಅದು ಬೇರೆ ವಿಷಯ. ಆದ್ರೆ ಒಂದಿಷ್ಟು ಸಿನಿಮಾಗಳು ನೋಡಿ ಆದ್ಮೇಲೆ ಸಿನಿಮಾ ಬಗ್ಗೆ ಯೋಚನೆ ಮಾಡೋ ತರ ಮಾಡ್ತವೆ. ನಮ್ಮ ತಲೆನ ಕೆಡಿಸುವಂತ ಸಿನಿಮಾಗಳು ಕೂಡ ಇದಾವೆ. ಆ ಸಿನಿಮಾಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ಒಂಚೂರು ನೋಡ್ಕೊಂಡ್ ಬಂದ್ಬಿಡೋಣ. ಅಂಡ್ ವಿಡಿಯೋನ ಶುರು ಮಾಡೋಕೆ ಮುಂಚೆ ನಿಮ್ಗೆ ಒಂದು ಮಾತು, ಈ ವಿಡಿಯೋದಲ್ಲಿ ಯಾವುದೇ ತರದ ಸ್ಟಾರ್ ಹೀರೋಗಳ ಸಿನಿಮಾಗಳು ಇರಲ್ಲ ಅಂಡ್ ಯಾವುದೇ ತರದ ಬೇರೆ ಭಾಷೆಯ ಸಿನಿಮಾಗಳು ಕೂಡ ಇರಲ್ಲ. ನಮ್ಮ ಕನ್ನಡದಿಂದ ಬಂದಂತ ದಿ ಬೆಸ್ಟ್, ನಮ್ಮ ಮನ್ಸನ್ನ ಡಿಸ್ಟರ್ಬಿಂಗ್ ಮಾಡಿದಂತ ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ. ಹಾಗಾಗಿ ವಿಡಿಯೋನ ಕೊನೆ ತನಕ ನೀವು ನೋಡ್ಲೇಬೇಕು. ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲು, ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಮಾತ್ರನೇ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಒಂದು ಚೂರು ಸಪೋರ್ಟ್ ಮಾಡ್ಬೋದು. ಬಸ್ ಸುಮ್ನೆ ತಡ ಮಾಡೋದ್ ಬೇಡ, ಇಲ್ಲಿಗೆ ತುಂಬಾನೇ ತಡ ಆಗಿದೆ. ಶುರು ಹಚ್ಕೊಳ್ಳೋಣ. ಗೋಧಿ ಬಣ್ಣ ಸಾಧಾರಣ ಮೈಕೊಟ್ಟು, ಇದು ನಮ್ಮ ರಕ್ಷಿತ್ ಶೆಟ್ಟಿ ಅವರು ಮತ್ತು ಅನಂತ್ ನಾಗ್ ಅವರು ಮೇನ್ ಲೀಡ್ ಆಗಿ ಕಾಣಿಸಿಕೊಂಡಂತ ಸಿನಿಮಾ. ಅಂಡ್ ಈ ಸಿನಿಮಾವನ್ನ ಪ್ರತಿಭಾವಂತ ಡೈರೆಕ್ಟರ್ ಆದಂತ ಹೇಮಂತ್ ರಾವ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಇಲ್ಲಿ ಅನಂತ್ ನಾಗ್ ಅವರು ಮತ್ತು ರಕ್ಷಿತ್ ಶೆಟ್ಟಿ ಅವರು ತಂದೆ ಮಗನ ಪಾತ್ರದಲ್ಲಿ ಕೂಡ ಕಾಣಿಸಿಕೊಂಡಿರ್ತಾರೆ. ಅನಂತ್ ನಾಗ್ ಅವರಿಗೆ ದಿನ ಕಳೆದಂತ ನೆನಪಿನ ಶಕ್ತಿ ಕಡಿಮೆ ಆಗುವಂತ ಕಾಯಿಲೆ ಸಿನಿಮಾದಲ್ಲಿ ಇರುತ್ತೆ. ಇದನ್ನ ನೋಡಿದಂತ ಅವರ ಮಗ ಶಿವ ಇರಿಟೇಟ್ ಆಗಿ ಅವ್ರನ್ನ ಹೋಗಿ ಒಂದು ಓಲ್ಡ್ ಏಜ್ ಹೋಮ್ಗೆ ಸೇರಿಸ್ಬಿಡ್ತಾರೆ. ಅದಾದ್ಮೇಲೆ ಅನಂತ್ ನಾಗ್ ಅವರು ಮಿಸ್ ಆಗ್ತಾರೆ. ಅವಾಗ ತಂದೆ ವ್ಯಾಲ್ಯೂ ಏನು, ಒಂದು ಕಡೆ ಅವರಿಗೆ ಮರುವಿನ ಕಾಯಿಲೆ ಕೂಡ ಇರುತ್ತೆ. ಕೊನೆಗೆ ಅವರು ಸಿಗ್ತಾರ ಸಿಗಲ್ವಾ ಅನ್ನೋದೇ ಮೇನ್ ಪ್ಲಾಟ್ ಆಗಿರುತ್ತೆ. ಅಂಡ್ ಅನಂತ್ ನಾಗ್ ಅವರ ಪಾತ್ರ, ಆ ಇನ್ನೋಸೆಂಟು, ಆ ನಟನೆ ಮಾತ್ರ ನಿಮ್ಮನ್ನ ಕಳೆದೋಗೋ ತರ ಮಾಡ್ತೀರಾ. ನಿಜವಾಗ್ಲೂ ಕಳೆದೋಗ್ತೀರಾ ನೀವು. ಇಂಥ ಜನರನ್ನ ನಾವು ದಿನನಿತ್ಯದಲ್ಲಿ ನೋಡೇ ಇರ್ತೀವಿ. ನಮ್ಮ ಸಾಧಾರಣ ಸುತ್ತಮುತ್ತಿನ ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡೆ ಇಂಥ ಒಂದು ಸೈಕ್ ಥ್ರಿಲ್ಲರ್ ನ ಮಾಡಿರ್ತಾರೆ ನಮ್ಮ ಹೇಮಂತ್ ರಾವ್ ಅವರು. ಖಂಡಿತವಾಗ್ಲೂ ನೀವಿನ್ನು ಸಿನಿಮಾ ನೋಡಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲೇ ಸಿಗುತ್ತೆ. ಖಂಡಿತವಾಗ್ಲೂ ವಿಸಿಟ್ ಹಾಕಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ತಲೆನೂ ಕೂಡ ಕೆಡಿಸ್ಕೊಳ್ತೀರಾ. ರಂಗನಾಯಕಿ ಇದೇ ಅದಿತಿ ದೇವ್ ಅವರು ಮತ್ತು ಎಂ.ಜಿ. ಶ್ರೀನಿವಾಸ್ ಅವರು ಮೇನ್ ಲೀಡ್ ಆಗಿ ಕಾಣಿಸಿಕೊಂಡಂತ ಸಿನಿಮಾ. ಅಂಡ್ ಸಿನಿಮಾವನ್ನ ದಯಾಳ್ ಪದ್ಮನಾಭನ್ ಅನ್ನೋರು ಡೈರೆಕ್ಟ್ ಮಾಡಿರ್ತಾರೆ. ಸಿನಿಮಾ 1 ಗಂಟೆ 54 ನಿಮಿಷ ಇರುವ ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಅದಿತಿ ಪ್ರಭುದೇವ್ ಅವರ ಈ ಕ್ಯಾರೆಕ್ಟರ್ ನ ಸುತ್ತನೆ ತಿರುಗುವಂತ ಕತೆ. ಇಲ್ಲಿ ಮೇನ್ ಕ್ಯಾರೆಕ್ಟರ್ ಮೇಲೆ ಒಂದು ಗ್ಯಾಂಗ್ ರೇಪ್ ನಡೆಯುತ್ತೆ ಗುರುವೆ. ಅದಾದ್ಮೇಲೆ ಅದಿತಿ ಅವರು ಕಾನೂನಿನ ಮುಖಾಂತರನೇ ಯಾವ ರೀತಿ ಹೋರಾಡ್ತಾರೆ, ಕೊನೆಗೆ ಅವರಿಗೆ ನ್ಯಾಯಾಂಗ ಕಡೆಯಿಂದ ಜಸ್ಟಿಸ್ ಸಿಗುತ್ತಾ ಸಿಗಲ್ವಾ, ಯಾವ ರೀತಿ ಕಾನೂನಾತ್ಮಕ ಕಡೆಯಿಂದನೇ ಹೋರಾಡ್ತಾರೆ ಅನ್ನೋದನ್ನ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ನೀವು ಇದನ್ನೆಲ್ಲ ನೋಡ್ಲೇಬೇಕು, ತಿಳ್ಕೊಳ್ಳೇಬೇಕು ಅಂದ್ರೆ ನೀವು ಖಂಡಿತವಾಗ್ಲೂ ಸಿನಿಮಾನ ನೋಡ್ಲೇಬೇಕು. ಈ ಸಿನಿಮಾ ಕೂಡ ಯೂಟ್ಯೂಬ್ ಅಲ್ಲೇ ಸಿಗುತ್ತೆ. ಸಿನಿಮಾನ ಒಮ್ಮೆ ನೋಡಿ ಹೇಗನ್ನಿಸ್ತು ಅಂತ ಇದೇ ವಿಡಿಯೋಗೆ ಬಂದು ಒಮ್ಮೆ ಕಮೆಂಟ್ ಕೂಡ ಮಾಡಿ. ಗಂಟು ಮೂಟೆ ತೇಜು ಬೆಳವಡಿ ಅವರು ಮತ್ತು ಸಚಿತ್ ಕೊರೋಡೋ ಅವರು ಈ ಸಿನಿಮಾದಲ್ಲಿ ಕೂಡ ಮೇನ್ ಲೀಡ್ ಆಗಿ ಕಾಣಿಸಿಕೊಂಡಿರ್ತಾರೆ. ಅಂಡ್ ಈ ಸಿನಿಮಾ ರೂಪಾ ರಾವ್ ಅವರು ನಿರ್ದೇಶನ ಕೂಡ ಮಾಡಿರ್ತಾರೆ. ಎಲ್ಲಾ ಸಿನಿಮಾಗಳನ್ನ ಗೈಸ್, ನಾವೆಲ್ಲಾ ಸಿನಿಮಾಗಳನ್ನ ಹೀರೋ ಪರ್ಸ್ಪೆಕ್ಟಿವ್ ಕಡೆಯಿಂದ ನೋಡೇ ಇರ್ತೀವಿ. ಆದ್ರೆ ಫಸ್ಟ್ ಟೈಮ್ ಒಬ್ಳು ಹೀರೋಯಿನ್ ದೃಷ್ಟಿಕೋನದಿಂದ ನೋಡಿದಂತ ಸಿನಿಮಾ ಇದು. ಆ ಸ್ಕೂಲ್ ಲವ್ ಸ್ಟೋರಿ, ಕ್ಯೂಟ್ ಮೂಮೆಂಟ್ಸ್, ಶುರುವಿನಿಂದನೇ ಒಂದು ಪ್ರಶ್ನೆನ ಹುಟ್ಟು ಹಾಕೊಳ್ತಾ ಹೋಗ್ತಾರೆ. ಆ ಪ್ರಶ್ನೆ ಏನು, ಕೊನೆಗೆ ಆ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಸಿಗಲ್ವಾ, ಇದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಸಿನಿಮಾದಲ್ಲಿ ಬರುವಂತ ಆ ಪಾತ್ರ, ತೇಜು ಬೆಳವಡಿ ಅವರ ಪಾತ್ರ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನೀವು ಖಂಡಿತವಾಗ್ಲೂ ಈ ಸಿನಿಮಾನ ನೋಡಿಲ್ಲ ಅಂದ್ರೆ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಲೇಬೇಡಿ. ಈ ಸಿನಿಮಾ ಕೂಡ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಅಂಡ್ ಈ ಸಿನಿಮಾಕ್ಕೆ IMD ರೇಟಿಂಗ್ ಕಡೆ ಬರೋದಾದ್ರೆ 8.1 ರೇಟಿಂಗ್ ಸಿಕ್ಕಿದೆ. ಗುರುವೆ ಮಿಸ್ ಮಾಡೋಕೆ ಹೋಗ್ಬೇಡಿ, ಸಿನಿಮಾನ ಖಂಡಿತವಾಗ್ಲೂ ನೋಡಿ. ದಿಯಾ ಪೃಥ್ವಿ ಅಂಬರ್ ಅವರು, ದೀಕ್ಷಿತ್ ಶೆಟ್ಟಿ ಅವರು, ಖುಷಿ ರವಿ ಅವರು ಸಿನಿಮಾದಲ್ಲಿ ಮೇನ್ ಪಾತ್ರಗಳಾಗಿ ಕಾಣಿಸ್ಕೊಳ್ತಾರೆ. KS ಅಶೋಕ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿರ್ತಾರೆ. ಸಿನಿಮಾ ಒಂದು ಆ ಕ್ಲೈಮ್ಯಾಕ್ಸ್ ಬರುವವರೆಗೂ ಒಂದು ನಾರ್ಮಲ್ ಲವ್ ಸ್ಟೋರಿ, ಒಂದಿಷ್ಟು ಕ್ಯೂಟ್ ಮೂಮೆಂಟ್ಸ್. ಅಲ್ಲಿ ಪೃಥ್ವಿ ಅಂಬರ್ ಅವರು, ದೀಕ್ಷಿತ್ ಶೆಟ್ಟಿ ಅವರು ಆ ಪಾತ್ರಗಳಲ್ಲಿ ಸೆಟಲ್ ಆಗಿ ಆಕ್ಟಿಂಗು, ಖುಷಿ ಅವರ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಒಂದಿಷ್ಟು ಒಳ್ಳೆ ಸನ್ನಿವೇಶಗಳನ್ನ ನೋಡಿರ್ತೀವಿ. ಓಕೆ, ಇದು ಒಂದು ಒಳ್ಳೆ ಡೀಸೆಂಟ್ ಸಿನಿಮಾ ಆಗಿರುತ್ತೆ ಅನ್ಕೊಳ್ತೀವಿ. ಬಟ್ ಗಾಯ್ಸ್, ಕ್ಲೈಮ್ಯಾಕ್ಸ್ಗೆ ಡೈರೆಕ್ಟರ್ ಅವರು ತಗೊಂಡಂತ ಆ ನಿರ್ಧಾರ ಲಿಟ್ರಲಿ ಮೈಂಡ್ ಬ್ಲೋಯಿಂಗ್ ಅಂತಾನೆ ಹೇಳ್ಬೋದು. 1 ಸೆಕೆಂಡ್ ಶಾಕ್ ಆಗ್ಬಿಡ್ತೀರಾ ನೀವೆಲ್ಲ, ಆಶ್ಚರ್ಯವಾಗಿ ನಿಂತ್ಕೊಂಡು ನೋಡುವಂತ ಆ ಕ್ಲೈಮ್ಯಾಕ್ಸ್. ನಿಜಕ್ಕೂ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುವಂತ ಆ ಪೃಥ್ವಿ ಅಂಬರ್ ಅವರು ಮತ್ತು ಖುಷಿ ಅವರ ಪಾತ್ರ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನೀವು ಸಿನಿಮಾ ನೋಡಿಲ್ಲ ಅಂದ್ರೆ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಲೇಬೇಡಿ, ಸಿನಿಮಾನ ನೋಡಿ. ಒಂದೊಳ್ಳೆ ಸಿನಿಮಾ ಗುರುವೆ. ಕ್ಲೈಮ್ಯಾಕ್ಸ್ ನೋಡಿದ್ರೆ ಸಾಕು ನಿಮ್ಗೆ ಬಟ್ ನೀವು ಸಿನಿಮಾನ ಮೊದಲಿಂದ ನೋಡಿದ್ರೇನೆ ಕ್ಲೈಮ್ಯಾಕ್ಸ್ ಆ ಟ್ರೀಟ್ಮೆಂಟ್ ನಿಮ್ಗೆ ಅರ್ಥ ಆಗೋದು. 6 - 5 = 2. ದರ್ಶನ್, ಅಪೂರ್ವ ಅವರು, ವಿಜಯ್ ಚಂದೂರ್ ಅವರು, ಪಲ್ಲವಿ ಅವರು ಮುಂತಾದವರು ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ. ಈ ಸಿನಿಮಾನು ಕೂಡ ದಿಯಾ ಸಿನಿಮಾದ ಡೈರೆಕ್ಟರ್ ಆದಂತ KS ಅಶೋಕ್ ಅವರು ನಿರ್ದೇಶನ ಮಾಡಿರ್ತಾರೆ.
ಬಟ್ ಈ ಸಿನಿಮಾ ಅಂದ್ರೆ ದಿಯಾ ಸಿನಿಮಾ ಬರೋದಕ್ಕೂ ಮುಂಚೆನೆ ಈ ಸಿನಿಮಾನ ಬಂದಿತ್ತು. ಈ ಡೈರೆಕ್ಟರ್ನ ಇದು ಮೊದಲ ಸಿನಿಮಾದಲ್ಲಿ ಒಂದಿಷ್ಟು ಜನ ಕಲ್ಸಿ ಒಂದು ಕಾಡಿಗೆ ಟ್ರೆಕ್ಕಿಂಗ್ ಗೆ ಹೋಗ್ತಾರೆ. ಹೋದ್ಮೇಲೆ ಅಲ್ಲಿ ಏನಾಯ್ತು, ಅಲ್ಲಿಯ ಒಂದು ಪವರ್ ಇಂದ ಒಬ್ರೊಬ್ರೆ ಮೈನಸ್ ಆಗ್ತಾ ಬರ್ತಾರೆ ಆ ಟೀಮ್ ಅಲ್ಲಿ. ಬಟ್ ಆ ಪವರ್ ಏನು, ಕೊನೆಗೆ ಏನಾಯ್ತು, ಎಲ್ರು ತಿರುಗಿ ವಾಪಸ್ ಬರ್ತಾರ. ಆ ಪವರ್ ಎಂತದು ಅನ್ನೋದನ್ನ ನೀವು ಸಿನಿಮಾನ ನೋಡಿ ತಿಳ್ಕೊಬೇಕು. ಆಕ್ಚುಲಿ ಈ ಸಿನಿಮಾ ನಮ್ಮ ಕನ್ನಡದಿಂದ ಹಿಂದಿಗೆ ಕೂಡ ರೀಮೇಕ್ ಆಗಿದೆ. ಒಂದು ಒಳ್ಳೆ ಸಿನಿಮಾ ಗುರುವೆ, ಒಂದು ಹಾರರ್ ಥ್ರಿಲ್ಲರ್ ನ ಬೆಸ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ನೀವು, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂತೀರಾ. ಈ ಸಿನಿಮಾನು ಕೂಡ ಒಂದು ಮಿಸ್ ಮಾಡ್ಕೊಳಕ್ ಹೋಗ್ಲೇಬೇಡಿ. ಸಿನಿಮಾನ ಖಂಡಿತವಾಗ್ಲೂ ನೀವು ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಅಂಡ್ ಈ ಲಿಸ್ಟ್ ಅಲ್ಲಿ ಇಷ್ಟು ಸಿನಿಮಾ ಸಾಕು ಅನ್ಕೊಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿರ್ತೀರಾ. ವಿಡಿಯೋ ಇಷ್ಟ ಆದ್ರೆ ಅಂಡ್ ಈ ವಿಡಿಯೋಗೆ ಪಾರ್ಟ್ 2 ಬೇಕನ್ಸಿದ್ರೆ ನಾನು ಈ ವಿಡಿಯೋಗೆ ಒಂದು 200 ಲೈಕ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಚಕ್ ಟಪ್ ಟಕ್ ಟಕ ಏನಾದ್ರೂ ಮಾಡ್ಕೊಂಡು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಒಂದು ಚೂರು ಸಪೋರ್ಟ್ ಮಾಡಿ. ಅಂಡ್ ಇದೇ ತರದ ಒಳ್ಳೆ ಕಂಟೆಂಟ್ ಜೊತೆಗೆ ಸಿಗ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಬೈ ಬೈ, ಟೇಕ್ ಕೇರ್, ಸೈನಿಂಗ್ ಆಫ್ ಯುವರ್ ದೇವ್. ಮತ್ತೆ ಸಿಗೋಣ.